ಹಾಯ್ ನಮಸ್ತೆ ವೀಕ್ಷಕರೇ, ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಷ್ಟು ಹುದ್ದೆಗಳು ಲಭ್ಯವಿದೆ, ವಯೋಮಿತಿ ಏನು, ವೇತನ ಶ್ರೇಣಿ ಏನು, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಇಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡುವುದರಿಂದ ತಾವು ದಯವಿಟ್ಟು ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಇದರಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಇಲ್ಲಿ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಟ್ಟು 6 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಯಾವೆಲ್ಲ ಹುದ್ದೆಗಳ ವಿವರ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರಿ ಹಾಗೂ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳಕಳೆಯ ವಿನಂತಿ, ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ. ಇಲ್ಲಿ ಸಂಸ್ಥೆಯ ಹೆಸರನ್ನು ನೋಡ್ತಾ ಹೋಗೋದಾದರೆ ಕಂದಾಯ ಇಲಾಖೆ, ಹುದ್ದೆಯ ಹೆಸರು ನೋಡಿದ್ದಾದರೆ ಆಡಿಟ್ ಅಧಿಕಾರಿ, ಸಹಾಯಕ ನಿಯಂತ್ರಕರು ಮತ್ತು ಇತರೆ ಹುದ್ದೆಗಳು ಇಲ್ಲಿ ಲಭ್ಯವಿದೆ. ಒಟ್ಟು 6 ಹುದ್ದೆಗಳು ಲಭ್ಯವಿದ್ದು ಉದ್ಯೋಗ ಎಲ್ಲಿ ಎನ್ನುವುದನ್ನು ನೋಡೋದಾದರೆ ನಮ್ಮ ಬೆಂಗಳೂರು ಕರ್ನಾಟಕದಲ್ಲೇ ಈ ಹುದ್ದೆಗಳು ಲಭ್ಯವಿದ್ದು ಇದೊಂದು ಒಳ್ಳೆಯ ವಿಷಯವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 5 ಮೇ 2025 ಆಗಿದೆ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳ ವಿವರವನ್ನು ನೋಡೋದಾದರೆ ಸಹಾಯಕ ನಿಯಂತ್ರಕರು, ಇದಕ್ಕೆ BCom MCom ವಿದ್ಯಾರ್ಥಿ ಬೇಕಾಗಿದ್ದು, ಆಡಿಟ್ ಅಧಿಕಾರಿಗೆ BCom MCom ಇದಕ್ಕೂ ಸಹ ಸೇಮ್ ವಿದ್ಯಾರ್ಥಿಯನ್ನು ಕೇಳಿದ್ದಾರೆ. ಖಾತೆಗಳ ಮೇಲ್ವಿಚಾರಕರು, ಇದಕ್ಕೂ ಸಹ BCom ಮತ್ತು MCom ವಿದ್ಯಾರ್ಥಿಯನ್ನು ಕೇಳಿದ್ದಾರೆ. ಕಾನೂನು ಅಧಿಕಾರಿ ಮತ್ತು ಕಾನೂನು ಸಲಹೆಗಾರ, ಇದಕ್ಕೆ LLB ಮತ್ತು LLM ಖಾಸಗಿ ಕಾರ್ಯದರ್ಶಿ ಈ ಹುದ್ದೆಗೆ ಪದವಿಯನ್ನು ಕೇಳಿದ್ದಾರೆ. IT ಸಿಬ್ಬಂದಿಗೆ 2, ಜೂನಿಯರ್ ಪ್ರೋಗ್ರಾಮರ್ ಮತ್ತು ನೆಟ್ವರ್ಕ್ ಮ್ಯಾನೇಜರ್ ಈ ಹುದ್ದೆಗೆ BE ವಿದ್ಯಾರ್ಥಿಯನ್ನು ಕೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಸಹಾಯಕ ನಿಯಂತ್ರಕರು ಈ ಹುದ್ದೆಗೆ ಮಾಸಿಕ ವೇತನ 72,000ವನ್ನು ನಿಗದಿಪಡಿಸಿದ್ದಾರೆ. ಆಡಿಟ್ ಅಧಿಕಾರಿಗೆ ಇಲ್ಲಿ 60,000ವನ್ನು ನಿಗದಿಪಡಿಸಿದ್ದಾರೆ. ಖಾತೆಗಳ ಮೇಲ್ವಿಚಾರಕರು ಇದಕ್ಕೆ ಸಹ 56,000 ರೂಪಾಯಿಯನ್ನು ಅವರು ಮಾಸಿಕ ವೇತನವಾಗಿ ಇಲ್ಲಿ ನಿಗದಿಪಡಿಸಿದ್ದಾರೆ. ಕಾನೂನು ಅಧಿಕಾರಿ ಮತ್ತು ಕಾನೂನು ಸಲಹೆಗಾರ ಈ ಹುದ್ದೆಗೆ 65,000ದಿಂದ 75,000ದವರೆಗೆ ವೇತನ ಶ್ರೇಣಿಯನ್ನು ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ. ಖಾಸಗಿ ಕಾರ್ಯದರ್ಶಿಗೆ ರೂಪಾಯಿ 35,000 ಇಲ್ಲಿ ಮಾಸಿಕ ವೇತನವನ್ನು ನಿಗದಿಪಡಿಸಿದ್ದಾರೆ. IT ಸಿಬ್ಬಂದಿ 2, ಜೂನಿಯರ್ ಪ್ರೋಗ್ರಾಮರ್ ಮತ್ತು ನೆಟ್ವರ್ಕ್ ಮ್ಯಾನೇಜರ್ ಇದಕ್ಕೆ 45,000ದಿಂದ 50,000ದವರೆಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಇದೊಂದು ಬಂಪರ್ ಒಂದು ವೇತನ ಶ್ರೇಣಿಯಾಗಿದೆ. ಯಾರೆಲ್ಲ ಒಂದು ಉತ್ತಮ ವೇತನ ಶ್ರೇಣಿಯಲ್ಲಿ ನಮ್ಮ ಕರ್ನಾಟಕದಲ್ಲೇ ಹುದ್ದೆಯನ್ನು ಪೂರೈಸಲು ಇಚ್ಛಿಸುವಂತಹ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮವಾದ ಹುದ್ದೆಗಳಾಗಿದ್ದಾವೆ. ಇಲ್ಲಿ ಆಸಕ್ತ ಅಭ್ಯರ್ಥಿಗಳು ದಯವಿಟ್ಟು ಇವರ ಒಂದು ಅಧಿಕೃತ ವೆಬ್ಸೈಟ್ ಅಥವಾ ಅವರ ಒಂದು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ನಂತರ ತಾವು ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅರ್ಜಿ ಸಲ್ಲಿಸಲು ಮುಖ್ಯ ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ವಿಳಾಸ ನೋಡೋದಾದರೆ ಆಫೀಸ್ ಆಫ್ ಸ್ಪೆಷಲ್ ಆಫೀಸರ್ ಆ್ಯಂಡ್ ಕಾಂಪಿಟೆಂಟ್ ಅಥಾರಿಟಿ, ಪೋಡಿಯಂ ಬ್ಲಾಕ್ 3ನೇ ಹಾಗೂ 4ನೇ ಮಹಡಿ, ವಿಶ್ವೇಶ್ವರಯ್ಯ ಟವರ್, ಬೆಂಗಳೂರು 560001. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ, 5 ಮೇ 2025 ಆಗಿದೆ. ಇಲ್ಲಿ ಅರ್ಜಿ ಪ್ರಾರಂಭವಾಗಿದ್ದು 24 ಏಪ್ರಿಲ್ 2025 ಆಗಿದೆ. ಇಲ್ಲಿ ತಾವು ಈ ಅಧಿಸೂಚನೆಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಹಾಗೂ ಇದರ ವಿಳಾಸವನ್ನು ಸಹ ಕೊಟ್ಟಿರ್ತೇನೆ. ಆ ಎರಡನ್ನು ತಾವು ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇದೇ ರೀತಿ ಡೈಲಿ ಕರ್ನಾಟಕ ಮತ್ತು ಕೇಂದ್ರ ಆಧಾರಿತ ಹುದ್ದೆಗಳಿಗೆ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಗತ್ಯವಿರುವ ನಿಮ್ಮ ಫ್ರೆಂಡ್ಸಲ್ಲೂ ಸಹ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.